I'll answer this. What is the Maybe. What is the question? Question is, I'm too soft for my clients, so they are taking me for a ride after giving the work. You sign an agreement and whatever it is, the final payment will never come. I think the architects are famous for that. They can write theses on it, how to get payments. Okay. So, whereas I answering his question, one has to be hard. You have to be hard in places where you have to be hard. You cannot take out, you can't be soft. ವ್ಯಾಘ್ರ ಗೋವು ಎರಡೂ ಇದೆ. ವ್ಯಾಘ್ರ ಇದೆ, ಯಾರು ವ್ಯಾಘ್ರ ಅಂದ್ರೆ ಪುಣ್ಯಕೋಟಿ ಕಥೆಯಲ್ಲಿ ಪುಣ್ಯಕೋಟಿ ವಾಸ್ ಎ ಕೌ, ಹೋಲಿ ಕೌ. ಓಕೆ, ಇಸ್ ಇಟ್ ಓಕೆ, ಬಟ್ ದೇರ್ ಇಸ್ ಅ ವ್ಯಾಘ್ರ ಇನ್ ದ ಅದರ್ ಸೈಡ್. ಬಟ್ ಯು ಆರ್ ಡೀಲಿಂಗ್ ವಿತ್ ಎ ವರ್ಲ್ಡ್ ಆಫ್ ವ್ಯಾಘ್ರಾಸ್, ಪುಣ್ಯಕೋಟೀಸ್. If you come to me, I'll tell you, yesterday evening also I was fighting with somebody for right, almost on street, because it all a part of our life. Don't worry, don't mix up my personal life. I don't take all this to my home. Please don't take all this to home. Leave it. ನಿಮ್ಮ ಕೆಲಸದಲ್ಲಿ ಜಿ ಮತ್ತು ಬಿಲ್ಡಿಂಗ್ಸು ಅವೆಲ್ಲ ಗೊತ್ತು. ನೇಚರ್ ಆಫ್ ವರ್ಕ್ ಈಸ್ ರಫ್. ಯು ಆರ್ ಡೀಲಿಂಗ್ ವಿತ್ ಅನ್ಎಜುಕೇಟೆಡ್ ಪೀಪಲ್, ನಾಟ್ ಸೋ ಎಜುಕೇಟೆಡ್. ಅದು ನೀವು ಸ್ವಲ್ಪ ಸಾಫ್ಟಾಗಿ ನಮಸ್ಕಾರ ಯಾವಾಗ ಹೊಡಿಯೋಕ್ಕೆ ಶುರು ಮಾಡ್ತೀರಾ, ನೀವು ಯು ವಿಲ್ ಬಿಕಮ್ ಎ ಕಿಕ್ ಬಾಲ್. ಈಗ ಒಂದು ನೇತಾಕಿರ್ತಾರೆ ನೋಡಿ, ಯಾವ್ದು ಜಿಮ್ಮಲ್ಲಿ, ಪಂಚಿಂಗ್ ಬ್ಯಾಗ್. ನೋ, ದೇರ್ ಇಸ್ ಆಲ್ವೇಸ್ ಮನೆ ಒಳಗೆ ನೋಡಿ, ಒಬ್ಬರು ಜೋರಾಗಿರ್ತಾರೆ, ಒಬ್ಬರು ಮೆತ್ತಗಿರ್ತಾರೆ. ಅವರು ಈಕ್ವೇಷನ್ ಹಿಡಿತಾರೆ, ಜೋರಾಗಿರೋರು ಬೆತ್ತಗಿರೋ. ಪ್ಲೀಸ್ ಬಿ ಕೇರ್ಫುಲ್. ಒನ್ಸ್ ಯು ಗಿವ್ ಬ್ಯಾಕ್, ಸರಿ ಹೋಗ್ತದೆ. ವಾಪಸ್ ನನಗೆ ಹೊಡಿತಲ್ಲಪ್ಪ ಪಂಚಿಂಗ್ ಬ್ಯಾಗು. ಒಂದು ಕತೆ ಇದೆ, ಒಳ್ಳೆ ಕತೆ, ಹಿಂದಿನ ಕಾಲದ ಕತೆ ಹೇಳ್ತೀನಿ. ಅದನ್ನ ಮಾಡಿ ಸ್ವಾಮೀಜಿ ಇರ್ತಾರೆ, ಎಲ್ಲರಿಗೂ ಪ್ರೀತಿಯಿಂದ ಇರಬೇಕು, ಶಾಂತವಾಗಿರಬೇಕು, ಧ್ಯಾನ ಮಾಡಬೇಕು, ಎಲ್ಲ ಒಳ್ಳೆ ಮಾತೆ. ದಿನ 1 ಅವರ್ ಧ್ಯಾನ ಮಾಡಬೇಕು ಅಂತ ಈ ಥರ ಒಂದು ಗ್ರೂಪ್ಗೆ ಚಿಕ್ಕ ಗ್ರೂಪ್ ಹೇಳ್ತಾ ಬರ್ತಾಯಿತ್ತು. ಅಲ್ಲೊಂದು ಹಾವು ಕೇಳ್ತಾ ಇತ್ತು. ಓ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ, ಪ್ರೀತಿ, ವಿಶ್ವಾಸ, ಧ್ಯಾನ ಅವೆಲ್ಲ ಹೋದ್ಮೇಲೆ ಹಾವು ಆ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು, ನನಗೂ ಧ್ಯಾನ ಹೇಳಿಸ್ಕೊಡಿ, ದೀಕ್ಷೆ ಕೊಡಿ, ನಾನು ನಿಮ್ಮ ಶಿಷ್ಯ ಆಗ್ತೀನಿ, ನಾನು ಧ್ಯಾನ ಮಾಡ್ತೀನಿ, ನಾನು ಪ್ರೀತಿ ವಿಶ್ವಾಸವೇ ಎಲ್ಲರೂ ಆಯ್ತು ಅಂತ ಗುರುಜಿ ಹೇಳ್ತಾರೆ. ನೀನು ಮಾಡಿ ಶ್ವಾಸದ ಮೇಲೆ ಇಟ್ಕೊಂಡು ಧ್ಯಾನ ಮಾಡೋದು. ಆ ಹಾವು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತು. ಧ್ಯಾನ ಮಾಡಿ 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 ಏನಾಯಿತು, ಎಲ್ಲರಿಗೊಂದು ಪ್ರೀತಿ, ಎಲ್ಲ ಕಡೆ. ಸೊ ಹಂಗೆ ಹೋದ, ಒಂದು ಹಳ್ಳಿ ಕಡೆನೂ ಹೋಗ್ತಾ ಇತ್ತು. ಹಳ್ಳಿ ಜನಗಳು ನೋಡಿದ್ರು, ಹಾವು ಹೊಡೀರಿ. ಹಾವು ಅಂದರೆ ಕಚ್ಚೆ ಕರೆಕ್ಟಾ? ಅದು ಹೊಡಿತಾ ಇತ್ತು. ಇದು ಏನು ಹಿಂಗೆ ಬುಸ್ಸನ್ನು ಆಗಲಿಲ್ಲ. ಓ, ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಕಚ್ಚಬಾರ್ದು, ಹೊಡಿಬಾರ್ದು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಶ್ವಾಸದ ಮೇಲೆ ಗಮನ ಇಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿ ಎಲ್ಲ ಚೆನ್ನಾಗಿ ಹೊಡೆದು ಅದು ಆಲ್ಮೋಸ್ಟ್ ಡೆಡ್ ಥರ ಆಗಿದೆ. ಹೆಂಗೋ ಕಷ್ಟಪಟ್ಟು ಗುರುಜಿ ಹತ್ರ ಹೋಗ್ತೀವಿ, ನೀವು ಹೇಳಿದ್ರಿ, ನೀವು ಹೇಳ್ದಂಗೆ ನಾನು ಮಾಡಿದೆ. ಆದರೆ ಈ ಜನಗಳು ನೋಡಿ ಓಡೋದು ಬಿಸಾಕ್ಬಿಟ್ಟು ಇವಾಗ ನಾನು ಸಾಯೋ ಸ್ಟೇಜಲ್ಲಿ. ಆವಾಗ ಗುರು ಹೇಳ್ತಾರೆ, ನಾನು ನಿಮಗೆ ಕಚ್ಚಬೇಡ ಅಂತ ಹೇಳಿದೆ, ಬುಸ್ ಅಂತ ಹೇಳ್ಬೋದಾಗ. ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ನಮಸ್ಕಾರ ಮಾಡಿ, ಆವಾಗ ಬುಸ್ ಅಂತ ಹೇಳೋದು. What he said, Dhawan is, Don't bite. You got it? In life, don't bite. At least once in a way hiss at your clients or whatever business dealings. Because if you are very soft, they will take you for a ride. Because they'll think you are too soft. That is the story of this, whatever I said. What happens is, I can say in a little different way, as what he is facing the problem and all. He must be keeping a doubt in his mind that the owner will not pay. Yeah. He will not pay the last money and all. And he will keep on memorizing in his mind. And it is what it is happening to him is the same. Wherever he is approaching, the last payment is stuck. And now he is confirming that. Oh, I did that one. And now see, this client also has done that same thing. So every time I am suffering. You should start believing that
whomever I am approaching, he is paying my full money, even he is paying with a bonus. Yes. It automatically your money will come without any doubt. What he said is right, Sanjay. But you know what? I think you and me come from a different background. He comes from a different background. He comes from a different. Everybody's background. I think he comes from a different background. Everybody comes from a different background, different conditioning, different parents, different parenting. ನಾವು ಬೆಳೆದಿರೋ ವಾತಾವರಣ ಬೇರೆ. ಅರ್ಥ ಆಯ್ತಲ್ಲ? ಎಲ್ಲಿ ಡೌಟ್ ಮಾಡಬೇಕು ಅಲ್ಲಿ ಮಾಡಲ್ಲ, ಎಲ್ಲಿ ನಂಬಬೇಕು ಅಲ್ಲಿ ನಂಬಲ್ಲ, ಎಲ್ಲಿ ನಂಬಾರ್ದು ಅಲ್ಲಿ ನಂಬ್ತೀವಿ. ಮೇ ಬಿ ದಟ್ ಇಸ್ ದ ರೀಸನ್ ವಾಟ್ ಈ ಸೆಡ್ ಇಸ್ ನಮ್ಮಲ್ಲೇ ಅದನ್ನ ಎಲ್ಲ ಪೇಮೆಂಟ್ ನನಗೆ ಬರುತ್ತೆ. ಆಲ್ ಪೀಪಲ್ ವಿಲ್ ಪೇ, ಎವ್ರಿಬಡಿ ವಿಲ್ ಪೇ ಮೀ ಆಫ್ಟರ್ ಮೈ ವರ್ಕ್ ಇಸ್ ಓವರ್ ಅಂತ ರಿಪೀಟೆಡ್ಲಿ ಹೇಳ್ತಾ ಹೋಗಿ. ಅವಾಗ ಏನಾಗುತ್ತೆ, ಇನ್ನೊಂದು ನಾನು ಹೇಳಬೇಕು ಸಂಜಯ್. ಐ ಟೆಲ್ ಯು ಲಾಟ್ ಆಫ್ ಮೈ ಫ್ರೆಂಡ್ಸ್ ಹೂ ಆರ್ engineers and builders, just to be busy they take up work, just to be busy. I don't agree with that. If you don't have any work, please don't work. If you don't get your rate, don't work, don't take it. Because why you want to be busy? They say if I'm busy it's okay. Even if I lose, if I have to run the system, see what happens is unhealthy things starts, your cheating starts, your ಮೋಸ ಮಾಡೋಕ್ಕೆ ಶುರು ಮಾಡಲ್ಲ. They start with a different thinking, but they do different later. So what it is, you may quote low quote ಮಾಡ್ಬೋದು, but what at the cost of what? Cost of quality. So what you have to do is, even if you don't get that work, don't worry. It is not meant. That client is too stingy to pay. Okay, leave it. ತುಂಬ ಕಡೆ ಆಗಿದೆ, ತಲೆ ತಿನ್ನ ಪ್ಲೇಟ್ಗಳು ಬಡದೆ ಇದ್ರೆ ಆರಾಮಾಗಿ ಮನೇಲಿ ಇದ್ದೇವೆ. ಕರೆಕ್ಟಾ? Is it? Why you want to get into a client where he is a headache? He doesn't have trust. Every now and then he checks. Every now and then he checks. The moment you don't have peace, we have walked out a project. Please understand. I have walked out of many projects. Initial stage I ಹೋಗ್ಬಿಡ್ತೀನಿ. Because there is the respect and trust is not there. Better to ಮಾಡಿಸ್ಕೊಡಿ ಸರ್. Not out of ego, out of humble humility. I am not cheating. Take everyone. If everything you go micro in our industry, will it work? If you take a microscope in civil engineering industry, architectural industry, it will never work. You need to, it's not a computer engineering, it's about labor, it's about human hand, it's about human. You cannot, errors will be there. You need to have tolerance for error. If you are a perfectionism, you will become mad, really. If some clients they create madness, they are actually blocking their own project. I tell you Sanjay, there are clients so smoothly project will take. There are clients with lot of problem, lot of 1 year project, 2 ವರ್ಷ ಆಗುತ್ತೆ, 2 ವರ್ಷ, 3 ವರ್ಷ. Why? They themselves are like that. They become the block. No, there it is better. Ultimately they are blocking their own growth. Some people, they believe in us. Ultimately you see the product. I myself have left money and come because I had so much of satisfaction of doing the best design. Beautifully it has come. What happens is when we are using a creative mind, they use the rational mind. Designing is not about rationalism. Costing is rationalization, correct? Estimate is cost. But when you are Kanasina Mane, if you are building a dream house, where is the question of costing? Dream house is no costing. Okay? It can be endless. I can bring the heaven down. Even a bathroom toilet, I can spend 5 lakhs today. I think you know about it. That's all. He has a lot of money. Maybe one small things about your changing idea, Ravi, Raju. One thing you shift in your mind, whatever you are doing today on